ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಯಡಿಯೂರಪ್ಪನವರು ಏನು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು, ಆ ಪತ್ರಿಕಾಗೋಷ್ಠಿ ಮೊದಲಿನ ಪತ್ರಿಕಾಗೋಷ್ಠಿಗಳ ಥರ ಇರಲಿಲ್ಲ. ಯಡಿಯೂರಪ್ಪನವ್ರ ಹೇಳಿಕೆ ಆಗಿರ್ಬೋದು, ಪತ್ರಿಕಾಗೋಷ್ಠಿಗಳಾಗಿರ್ಬೋದು, ಅದಕ್ಕೇನು ಬರ ಇಲ್ಲ. ಆದರೆ ಇವತ್ತಿನ ಪತ್ರಿಕಾಗೋಷ್ಠಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸ್ತು, ಬೇರೆ ಬೇರೆ ಸಂದೇಶಗಳನ್ನು ಬಿಡ್ತು. ಅದು ಹೈಕಮಾಂಡಿಗೆ. ಯಡಿಯೂರಪ್ಪನವರು ತುಂಬ ಸ್ಪಷ್ಟವಾಗಿ ಹೇಳಿದರು, ನೀವು ನನಗೇನೂ ಕೂಡ ಫೇವರ್ ಮಾಡುವಂಥ ಅಗತ್ಯ ಇಲ್ಲ, ನಿಮ್ಮ ಹಂಗು ನನಗೆ ಬೇಡ ಅನ್ನುವಂಥ ಸಂದೇಶವನ್ನು ರವಾನಿಸಿರುವಂಥದ್ದು. ಇದನ್ನೆಲ್ಲ ಕೇಳಿದ್ರೆ ಎಲ್ಲ ಒಂದು ಕಡೆಗೆ ಯಡಿಯೂರಪ್ಪನವರು ಪಕ್ಷದಿಂದ ಸ್ಪಷ್ಟವಾಗಿ ದೂರ ಸರಿತಾ ಇದ್ದಾರಾ, ಒಂದು ಹೆಜ್ಜೆಯನ್ನು ಆಚೆ ಇಟ್ಟುಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳುತ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಯಡಿಯೂರಪ್ಪನವರು ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ವಿಶೇಷ ಕಾರ್ಯಕ್ರಮ ಅದು BSY ಬಿಚ್ಚು ಮಾತು. ಬನ್ನಿ ಸ್ವತಃ ಮಾತಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಮಾಮೂಲಿ ಪತ್ರಿಕಾಗೋಷ್ಠಿಗಳ ಥರ ಇರಲಿಲ್ಲ ಇವತ್ತಿನ ನಿಮ್ಮ ಪತ್ರಿಕಾಗೋಷ್ಠಿ. ಭಾಳ ಸಿದ್ಧತೆ ಮಾಡ್ಕೊಂಬಂದ್ರಿ, ಆದರೂ ಮನಸ್ಸಲ್ಲಿದ್ದಿದ್ದು ಎಷ್ಟಿತ್ತೋ ಅದು ಬಾಯಿ ಮುಖಾಂತರ ಬರಲಿಲ್ಲ. ಕೆಲವೊಂದನ್ನು ಮಾತ್ರ ತುಂಬ ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದ್ರಿ. ಏನಿದೆ ನಿಮ್ಮ ಮನಸ್ಸಲ್ಲಿ? ಕಳೆದ 45 ವರ್ಷದಿಂದ ನಿರಂತರವಾಗಿ ಒಬ್ಬ ತಾಲೂಕಿನ BJP ಅಧ್ಯಕ್ಷನಾಗಿ, ಜನಸಂಘದ ಅಧ್ಯಕ್ಷನಾಗಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗೋವರೆಗೆ ಸತತವಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ, ಒಂದು ರೀತಿ ಬೆವರು ಸುರಿಸಿರಲಿಲ್ಲ, ರಕ್ತ ಸುರಿಸಿ ಪಾರ್ಟಿಯನ್ನು ನಾವು ಕಟ್ಟಿದ್ದೇವೆ. ಲಕ್ಷಾಂತರ ಜನ ದೇವದುರ್ಲಭವಾದಂಥ ಕಾರ್ಯಕರ್ತರ ಸಹಕಾರದಿಂದ. ಜೀವನದಲ್ಲಿ ಎಂದೂ ನಾವು ಕುರ್ಚಿಗಾಗಿ ಆಸೆ ಪಟ್ಟವರಲ್ಲ, ಅಥವಾ ಈ ಮುಂದೆಲ್ಲೋ ಒಂದು ದಿನ ನಾನು ಮುಖ್ಯಮಂತ್ರಿ ಆಗ್ಬೋದು, ಅಧಿಕಾರ ಸಿಗ್ಬೋದು ಅಂತ ಭ್ರಮೆನಲ್ಲೂ ನಾವಿರಲಿಲ್ಲ. ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಈ ರಾಜ್ಯದ ಜನ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕೋದನ್ನು ನೋಡಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲೂ ನಮ್ಮ ರೈತನ ಸ್ಥಿತಿ ಅದೇ ಸ್ಥಿತಿ, ಈಗಲೂ ಅದೇ ಸ್ಥಿತಿ ಇದೆ, ಇದು ಸುಧಾರಣೆ ಆಗಬೇಕು. ಈ ಎಲ್ಲ ಆಸೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲ ವರ್ಗದ ಜನರ ಕಲ್ಯಾಣದ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾವು ರಾಜಕೀಯ ಸೇರಿ ಕೆಲಸ ಮಾಡಿಕೊಂಡು ಬಂದ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ವಿರೋಧ ಪಕ್ಷದ ನಾಯಕನಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸ್ಥಾನಮಾನಗಳು ನಂಗೆ ಸಿಕ್ಕಿದೆ. ನನಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಎಂದೂ ಸಹ ಜನತೆಗೆ ದ್ರೋಹ ಮಾಡಲಿಲ್ಲ, ಪಕ್ಷಕ್ಕೆ ಮೋಸ ಮಾಡಲಿಲ್ಲ. ಜನ ಮೆಚ್ಚೋ ರೀತಿ ಒಂದು ಆಡಳಿತವನ್ನು ನಡೆಸಿದ್ದೇವೆ. ಹಿಂದಿನ ಸರ್ಕಾರಗಳಿಗೆ ಹೋಲಿಕೆ ಮಾಡಿದರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಸಾಕಷ್ಟು ಸುಧಾರಣೆ ಆಯಿತು. ನಾವು ನೆಮ್ಮದಿಯಿಂದ ಬದುಕುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ರು ಅನ್ನುವಂಥ ತೃಪ್ತಿ, ಸಮಾಧಾನ ಜನರಲ್ಲಿದೆ. ಜನರಲ್ಲಿ ತೃಪ್ತಿ ಇದೆ. ಯಡಿಯೂರಪ್ಪ ಎತ್ತರಕ್ಕೆ ಬೆಳೀತಾ ಇದ್ದಾನಲ್ಲ ಅಂತೇಳಿ BJPಯ ಮುಖಂಡರಲ್ಲಿ ಅತೃಪ್ತಿ ತಾಂಡವಾಡ್ತಾ ಇದೆ. ಇದು ನನಗೆ ತುಂಬ ನೋವನ್ನು ತಂದಂಥದ್ದು. ನಾನು ರವಿಶಂಕರ ಗುರೂಜಿಯವರ ಆಶ್ರಮದಲ್ಲಿ ಕಳೆದ 2-3 ದಿವಸದಿಂದ ಇದ್ದೆ. ಇವತ್ತು ಬೆಳಗ್ಗೆ ಪತ್ರಿಕೆಗಳನ್ನು ಓದಿದ್ಮೇಲೆ, ನಿನ್ನೆ ನಮ್ಮ ಈಶ್ವರಪ್ಪನವರ ಒಂದು ಪತ್ರಿಕೆಯಲ್ಲಿ ಇಂಟರ್ವ್ಯೂನ ನೋಡಿದ ಮೇಲೆ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವತ್ತು ಬಂದು ನನ್ನ ಮನದಾಳದಲ್ಲಿದ್ದ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೇನೆ. ನಾನು ಈಶ್ವರಪ್ಪನವ್ರು ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಉದ್ದೇಶ ಏನಿದೆ? ನಿನ್ನೆ ತಮ್ಮ ಪತ್ರಿಕಾ ಒಂದು ಸಂದರ್ಶನದಲ್ಲಿ B ಫಾರ್ಮನ್ನು ಯಾರು ಕೊಡಬೇಕು ನೋಡಿ ಹಂಚ್ತೇವೆ, ಯಾರಿಗೆ ಪಾಠ ಕಲಿಸ್ಬೇಕೋ ಕಲಿಸ್ತೇವೆ, ಈ ರೀತಿ ನೀವು ಮಾತನಾಡಿದ್ದೀರಲ್ಲ, ಯಾರನ್ನು ಕುರಿತು ಮಾತನಾಡಿದ್ರಿ? ಯಾರು ನಿಮಗೆ ಕ್ಯೂನಲ್ಲಿ ನಿಂತ್ಕೊಂಡು B ಫಾರ್ಮ್ ಬೇಕು ಅಂತ ಬೇಡಿಕೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದಾರೆ ಈಶ್ವರಪ್ಪನವರೇ? ಅದೆಷ್ಟು ಬಾರಿ ನೀವು ನನ್ನನ್ನು ನೋವು ಮಾಡುವಂಥ, ಅವಹೇಳನ ಮಾಡುವಂಥ ಮಾತುಗಳನ್ನ ಆಡಿದ್ರಿ? ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಹೊಸವನ್ನು ಕರ್ಕೊಂಡು ಬಂದು ಯಾರ್ಯಾರೋ ಬಂದು ಪಕ್ಷ ಈ ಹೀನಾಯ ಸ್ಥಿತಿಗೆ ಬಂದುಬಿಡ್ತು. ಹಣದ ಬಲದಿಂದ, ಜಾತಿ ಬಲದಿಂದ, ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಬಂದುಬಿಟ್ರಿ, ಅದಕ್ಕೆ ಇನ್ನು ಮುಂದೆ ಅವಕಾಶ ಕೊಡೋಲ್ಲ, ಈ ಮಾತುಗಳನ್ನ ತಾವು ಆಡ್ತಾ ಇದ್ದೀರ. ನನಗೆ ನೋವಾಗಿರುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ. 100 ಹತ್ತಿದ್ದಾಗ ಎಲ್ಲರ ಸಹಕಾರ ಪಡೆದು ಸರ್ಕಾರ ಮಾಡಬೇಕು ಅಂತ ಹೇಳಿದವ್ರು ನೀವೇ ತಾನೇ ರಾಷ್ಟ್ರೀಯ ನಾಯಕರು. ಹೇಗಾದರೂ ಮಾಡಿ ಬಹುಮತವನ್ನು ಸಾಬೀತು ಮಾಡಿ 5 ವರ್ಷ ಪೂರ್ಣ ಮಾಡಬೇಕು ಅಂತ ಸಲಹೆ ಕೊಟ್ಟವರು ಇದೇ ರಾಜ್ಯದ ನಾಯಕರು, ಇದೇ ರಾಷ್ಟ್ರೀಯ ನಾಯಕರು ತಾನೇ. ನಿಮ್ಮ ಅಪೇಕ್ಷೆಯಂತೆ ನಾನು 121 ತಂದಿಟ್ಟು ಶಾಸಕರ ಸಂಖ್ಯೆಯನ್ನು 110ರಿಂದ ಇವತ್ತು ಸಹ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಮುಂದುವರಿತಾ ಇದೆ ಅನ್ನೋದಾದರೆ, ಅದೆಲ್ಲದರ ಸವಿಯನ್ನು ಅನುಭವಿಸಿ ಸ್ವತಃ ಈಶ್ವರಪ್ಪನವರೇ ನೀರಾವರಿ ಸಚಿವರಾಗಿ, ಪವರ್ ಮಿನಿಸ್ಟರ್ ಆಗಿ ಅಧಿಕಾರದಲ್ಲಿ ಇದ್ದು
ನಾನು ರಾಜ್ಯದ ಅಧ್ಯಕ್ಷನಾಗಿ ಏನೋ ಹೊಸ ರೀತಿಯ ಒಂದು ಕಲ್ಪನೆಯನ್ನು ಇಟ್ಕೊಂಡು ಪಕ್ಷ ಕಟ್ತೇನೆ ಅಂತ ಹೋಗಿ ಮತ್ತೆ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಅಧ್ಯಕ್ಷರಾಗಿ ಅಧಿಕಾರ ನಿರ್ವಹಿಸ್ತಾ ಇರೋ ಸಮಯದಲ್ಲಿ ಈ ರೀತಿ ಹಗುರವಾದ ಮಾತನ್ನು ಆಡಬೇಡ, ಇದು ಸರಿಯಲ್ಲ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಬೇಕಲ್ಲ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ. ಎಲ್ಲಿವರೆಗೆ ಇದರ ಅಪಮಾನ ಸಹಿಸ್ಕೋಬೇಕು? ಇದರ ಉದ್ದೇಶ ಏನು? ಹೇಗಾದರೂ ಮಾಡಿ ಯಡಿಯೂರಪ್ಪನ ಉಸಿರು ಕಟ್ಟುವಂಥ ಒಂದು ಪರಿಸ್ಥಿತಿಗೆ ತಂದು ಪಕ್ಷದಿಂದ ಹೊರ ಹಾಕಬೇಕು, ಅವರೇ ಹೊರಗಡೆ ಹೋಗಬೇಕು ಅನ್ನುವಂಥ ಭಾವನೆ ಅಲ್ಲ, ನನಗೆ. ಯಾಕೆ ತಾವು ಹೇಳಿದ್ರಿ ನಮ್ಮ ನಾಯಕರು ಬೇಕು ಅಂತಲೇ ನನ್ನ ಮೇಲೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನಾಡ್ತಾ ಇದ್ದೀರಿ ತಾವು. ಯಾಕೆ ನಿಮ್ಮ ನಾಯಕರಿಗೆ ಯಾಕೆ ನಿಮ್ಮನ್ನು ಕಂಡು ಹೊಟ್ಟೆವ್ರಿ? ನನಗೆ ಅರ್ಥವಾಗದೇ ಇರೋದು ಇದೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನ ನೋಡಿಕೊಂಡು ಕೈ ಕಟ್ಕೊಂಡು ಕುಂತಿದ್ದಾರೆ. ನಮ್ಮ ರಾಜ್ಯದ ನಾಯಕರಾದಂಥ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ಬಹಳ ಉನ್ನತ ಸ್ಥಾನಮಾನಗಳು ನಿಮಗೆ ಸಿಕ್ತು. ಅನೇಕ ಇಲಾಖೆಗಳ ಸಚಿವರಾಗಿ ನೀವು ಕೆಲಸ ಮಾಡುವಂಥ ಸೌಭಾಗ್ಯ ಜೀವನದಲ್ಲಿ ನಿಮಗೆ ಸಿಕ್ತು. ಸ್ವತಃ ನೀವು ರಾಜ್ಯದ ಅಧ್ಯಕ್ಷರಾದಾಗ ಮಂತ್ರಿ ಸ್ಥಾನ ಕಳ್ಕೊತೀರಾ ಅಂತ ಗೊತ್ತಾದಾಗ ನಾನು ಚೆನ್ನೈಗೆ ನಮ್ಮ ಮುಖಂಡ ಕರ್ಕೊಂಡು ಹೂವೇ ಶೇಷಾದ್ರಿಗಳ ಕಾಲಿಡಿದು ಅವ್ರನ್ನ ಮಂತ್ರಿಗಳಾಗಿ ಮುಂದುವರಿಸಬೇಕು ಅಂತ ಕೇಳಿದೆ. ಅವತ್ತು ಪ್ರಮೋದ್ ಮಹಾಜನ್ ನನಗೆ ಚೀಮಾರಿ ಹಾಕಿದ್ರು ಚೆನ್ನೈನಲ್ಲಿ. ಆದರೂ ನಾವು ಡೆಲ್ಲಿಗೆ ಹೋದೋ, ಆದ್ವಾನಿ ಅಟಲ್ಜಿ ಅವ್ರನ್ನ ಕೈ ಜೋಡಿಸಿ ಬೇಡಿ ಅವ್ರನ್ನ ಎರಡೂ ಸ್ಥಾನದಲ್ಲಿ ಮುಂದುವರಿಸಬೇಕು ಅಂತ ಕೇಳಿಕೊಂಡು, ಇಷ್ಟೆಲ್ಲ ನೀವು ಮಾಡಿದ ಮೇಲೂ ಸಹ, ಒಟ್ಟಾಗಿ ನಾವು ಪಾರ್ಟಿಯನ್ನು ಕಟ್ಟಿದ ಮೇಲೂ ಸಹ ನಾನು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡೋದನ್ನು ಸಹಿಸಲಿಲ್ವಲ್ಲ ನೀವು. ಅಬೈಡಿನ ಅಧ್ಯಕ್ಷರು ಮಾಡಿದೆ ನಾನು. ಪ್ರೀತಿ ವಿಶ್ವ ಅಂತ ಒಂದು ದಿನ ನೀವು ಮಾತಾಡಲಿಲ್ಲ. 3 ಬಾರಿ ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂಥ ಪ್ರಯತ್ನ ಮಾಡಿದರೆ. ನನ್ನ ಪ್ರಕಾರ ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ ನಮ್ಮೆರಡು ಕಣ್ಣಿದ್ದಂತೆ, ಪಕ್ಷದ 2 ಕಣ್ಣು. ಅಂಥ ಅದ್ವಾನಿಯವರನ್ನು ಮನಸ್ಸನ್ನು ಕೆಡಿಸಿ ಅವರಲ್ಲಿ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಮಾಡಿದರೆ ನಾನು ಕೇಳ್ತೇನೆ ಇವತ್ತು ಅನಂತಕುಮಾರ್ ಅವ್ರನ್ನ, ನೀವು ಮಾಡಿದಂಥ ಅಕ್ಷಮ್ಯ ಅಪರಾಧಗಳು ಪಟ್ಟಿ ಮಾಡ್ತಾ ಹೋದರೆ ಜನರು ನಿಮ್ಮನ್ನು ಕ್ಷಮಿಸ್ತಾರ? ಕಾರ್ಯಕರ್ತರು ನಿಮ್ಮನ್ನು ಕ್ಷಮಿಸ್ತಾರ? ನಾನು ಯಾವುದೋ ಒಂದು ವಿಶೇಷವಾದ ಕಾರಣಕ್ಕಾಗಿ ತಪ್ಪು ಮಾಡ್ದೇನೆ ಕಸ್ಟಡಿಯಲ್ಲಿದ್ದೆ, ಜೈಲಿನಲ್ಲಿದ್ದೆ. ಆ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರನ್ನ ಬಲವಂತವಾಗಿ ಆ ಯಾತ್ರೆಗೆ ಇಲ್ಲಿ ಕರ್ಕೊಂಡು ಬಂದು, ಲಾಲ್ ಕೃಷ್ಣ ಅದ್ವಾನಿಯವರ ಬಾಯಲ್ಲಿ ಬಂದಂಥ ಮಾತೇನೋ, ನಾನು ಜೈಲಿನಲ್ಲಿದ್ದಾಗ ನಾನು 4 ರಾಜ್ಯಗಳನ್ನ ತಿರುಗಿ ಬಂದಿದ್ದೇನೆ. ಬಹುಶಃ ಕರ್ನಾಟಕದಲ್ಲಿ ನಡೀತಾ ಇರೋಷ್ಟು ಭ್ರಷ್ಟಾಚಾರ ಬೇರೆ ಯಾವುದೇ ರಾಜ್ಯದಲ್ಲಿ ನಡೆದಿಲ್ಲ ಅನ್ನೋ ಮಾತನ್ನು ಅದ್ವಾನಿ ಅವ್ರ ಮೂಲಕ ಹೇಳಿಸೋದಿಲ್ಲ ಅನಂತಕುಮಾರ್ ಅವರೇ. ಇದು ನಿಮಗೆ ಶೋಭೆ ತರುವಂಥದ್ದು? ಈ ರಾಜ್ಯದ ಜನ ನೆಮ್ಮದಿಯಿಂದ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ, ನಾವು ನೆಮ್ಮದಿಯಿಂದ ತಲೆ ಎತ್ತಿ ಬದುಕ್ತಾ ಇದ್ದೇವೆ ಅನ್ನುವಂಥ ವಾತಾವರಣ ಇದ್ದಾಗ ನೀವು ಈ ರೀತಿ ಅಪಪ್ರಚಾರ ಮಾಡಿ ಯಡಿಯೂರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ನೀವು ಮಾಡಿದ್ರಲ್ಲ. ನಾನು ಅನಂತಕುಮಾರ್ ಈಶ್ವರಪ್ಪನವ್ರಿಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಯಡಿಯೂರಪ್ಪನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸಿಬಿಟ್ಟು ತೃಪ್ತಿ ಪಟ್ಕೊಂಡಿರ್ಬೋದು ಅನಂತಕುಮಾರ್ ಅವರೇ, ಈಶ್ವರಪ್ಪನವರೇ. ಆದರೆ ನನಗೆ ಅಪಮಾನ ಮಾಡಿ ಎತ್ತರಕ್ಕೆ ಬೆಳೆದಂಥ ಪಕ್ಷವನ್ನು ಹಿನ್ನಡೆ ಆಗಂತೆ ಮಾಡಿದ್ರಿ, ಅಪಮಾನ ಮಾಡುವಂತೆ ಮಾಡಿದ್ರಿ. ಇದರ ಅರಿವು ನಿಮಗೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿದ ಈಶ್ವರಪ್ಪನವರು, ಅನಂತಕುಮಾರ್ ಅವರು, ತಾವು ಎಲ್ಲಿದ್ದರೆ, ಎಲ್ಲಿಗೆ ಬಂದರೆ, ಈಗೇನು ಮಾತಾಡ್ತಾ ಇದ್ದೀರಾ, ಜನ ನಿಮ್ಮ ಬಗ್ಗೆ ಏನು ಅನ್ಕೊತಾರೆ, ಇದ್ಯಾವುದರ ಪರಿವೇನೂ ಇಲ್ಲದೇ ಯಡಿಯೂರಪ್ಪನ ಬಗ್ಗೆ ಈ ರೀತಿ ಹಗುರವಾದ ಮಾತುಗಳನ್ನಾಡಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಪರಾಧ ಮಾಡಿಬಿಟ್ಟಿದೆ ಅನ್ನುವಂಥ ಒಂದು ಆರೋಪಕ್ಕೆ ನಾನು ತುತ್ತಾಗುವಂಥ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ಇದನ್ನು ಸಹಿಸಿಕೊಂಡು ನಮ್ಮ ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಯಾಕೆ ಕೈ ಕಟ್ಕೊಂಡು ಕೂತಿದ್ದಾರೆ? ಈ ಪ್ರಶ್ನೆ ನನ್ನ ಕಾಡ್ತಾ ಇದೆ. ಇದಕ್ಕೆ ಉತ್ತರ ನನಗಿನ್ನೂ ಸಿಕ್ಕಿಲ್ಲ. ಅಲ್ಲ, ಅಂದರೆ ಇವತ್ತಿನ ನಿಮ್ಮ ಸ್ಥಿತಿಗೆ ತಾವು ಹೇಳೋದಾದ್ರೆ ನೇರವಾಗಿ ಅನಂತಕುಮಾರ್ ಮತ್ತು ಈಶ್ವರಪ್ಪನವರೇ ಕಾರಣ ಅಂತೀರಿ ತಾವು? ಬಹಳ ಜನ ಇದ್ದಾರೆ, ಅದರಲ್ಲಿ ಪ್ರಮುಖರು ಅನಂತಕುಮಾರ್ ಮತ್ತು ಈಶ್ವರಪ್ಪನವರು. ಓಕೆ, ಬಹುಶಃ ಅವರ ಮನಸ್ಸಿನಲ್ಲಿ ಹೀಗಿರ್ಬೋದು. ಎಲ್ಲಿವರೆಗೆ ಯಡಿಯೂರಪ್ಪನವರು BJPನಲ್ಲಿ ಪ್ರಮುಖ ಸ್ಥಾನದಲ್ಲಿ ಇರ್ತಾರೋ ಅಲ್ಲಿವರೆಗೆ ನಾನು ಪ್ರಮುಖ ಸ್ಥಾನದಲ್ಲಿ ನಾವು ಕುಂತ್ಕೊಳ್ಳೋಕ್ಕಾಗೋಲ್ಲ, ನಾವು ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ, ರಾಜ್ಯದ ಅಧ್ಯಕ್ಷರಾಗೋಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಇವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನು ಅಧಿಕಾರದಿಂದ ಇಳಿಸಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ಪಿತೂರಿ ನಡ್ಕೊಂಡು ಬಂತು. ಅದರ ಪರಿಣಾಮ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸಿದ್ರು. ಒಂದು ನೆನಪನ್ನು ಅನಂತಕುಮಾರ್ ಅವರು ಮಾಡಿಕೊಡೋಕ್ಕೆ ಇಚ್ಛೆ ಪಡ್ತಾನೆ. ಹಿಂದಿನ ಚುನಾವಣೆಯಲ್ಲಿ ನಾವು 79 MLAಗಳನ್ನು ನಾವು ಗೆದ್ದವು. ಇದೇ ನಮ್ಮ ಅರುಣ್ ಜೇಟ್ಲಿ ಅವರು ಒಂದು ತಿಂಗಳಲ್ಲಿ 5 ಬಾರಿ ಬಂದರು, ನಾಯಕನ ಆಯ್ಕೆ ಮಾಡೋಕ್ಕೋಸ್ಕರ, ಮುಖ್ಯಮಂತ್ರಿ ಆಯ್ಕೆ ಮಾಡೋಕ್ಕೋಸ್ಕರ ಅಲ್ಲ. ಅವಾಗ ಅನಂತಕುಮಾರ್ ಮನಸ್ಸಿನಲ್ಲಿ ಏನಿತ್ತು? JDS BJP ಹೊಂದಾಣಿಕೆ ಆಗ್ಬಿಡ್ಬೋದು, ಸರ್ಕಾರ ನಾವು ರಚನೆ ಮಾಡಿಬಿಡ್ಬೋದು, ನಾನೇ ಮುಖ್ಯಮಂತ್ರಿ ಆಗ್ಬೋದು ಅಥವಾ ಉಪಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ
4-5 ಬಾರಿ ನಾಯಕನನ್ನು ಆಯ್ಕೆ ಮಾಡಿದಂತೆ ಮುಂದೂಡಿದ್ರಿ. ಇದೇ ಅರುಣ್ ಜೇಟ್ಲಿ ಅವರು 4-6 ಬಾರಿ ಬಂದು ವಾಪಸ್ ಹೋದರು. ಕೊನೆಗೆ ಸರ್ಕಾರ ರಚನೆ ಮಾಡೋಲ್ಲ ಅಂತ ಸ್ಪಷ್ಟ ಆದಮೇಲೆ ನನ್ನನ್ನು ನಾಯಕನಾಗಿ ಆಯ್ಕೆ ಮಾಡಿದ್ರು. ಅಂದರೆ ಈ ಪಿತೂರಿ, ಈ ಷಡ್ಯಂತ್ರ ಇವತ್ತು ನೆನ್ನೆದಲ್ಲ, ಭಾಳ ವರ್ಷಗಳಿಂದ ನಡ್ಕೊಂಡು ಬಂದು ಅಂದರೆ ಬಹಳ ವರ್ಷದಿಂದ ನಡೀತಾ ಇದೆ. ಅದು ನಿಮಗೆ ಗೊತ್ತಿತ್ತು ಹಾಗಾದರೆ? ನಿಶ್ಚಿತವಾಗಿ ಯಾಕೆ ಮಾತಾಡಲಿಲ್ಲ ನೀವು ಮಧ್ಯದಲ್ಲಿ ಹಾಗಾದರೆ? ಅಗತ್ಯ ಇರಲಿಲ್ಲ. ಯಾಕೆಂದರೆ ಕೇಂದ್ರದಲ್ಲಿ ಒಬ್ಬ ಸಚಿವರಾಗಿದ್ದುಕೊಂಡು ಡೆಲ್ಲಿನಲ್ಲಿ ನಮ್ಮಲ್ಲೆಲ್ಲ ರಾಷ್ಟ್ರೀಯ ನಾಯಕರ ಜೊತೆಗೆ ನಿರಂತರ ಸಂಬಂಧ ಇಟ್ಕೊಂಡಿರೋ ಒಬ್ಬ ಅನಂತಕುಮಾರ್ ಅವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲೇ ಇಲ್ಲ. ನಾನಿವತ್ತು ಅನಂತಕುಮಾರ್ ಅವ್ರು ಕೇಳೋಕ್ಕೆ ಇಚ್ಛೆಪಡ್ತೇನೆ. ಕಳೆದ 3-4 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನ ಜನ ಮೆಚ್ತಾ ಇದ್ದಾರೆ. ಸಾಮಾನ್ಯ ಜನರು ಇವತ್ತು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ನಾನು ಅನಂತಕುಮಾರ್ ಅವ್ರು ಕೇಳ್ತೇನೆ, ನೀವು ಕೇಂದ್ರದಲ್ಲಿ 4-5 ಇಲಾಖೆಯ ಸಚಿವರಾಗಿದ್ದಿರಿ. ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು? ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು? ಇವತ್ತು ಸಣ್ಣ ಕಸ ವಿಲೇವಾರಿ ವಿಷಯ ಬೆಂಗಳೂರು ನಗರದಲ್ಲಿ ನೀವು MP ಇದ್ದೀರಾ. ಇಲ್ಲಿ ಆ ಮಹಾನಗರ ಪಾಲಿಕೆ ನಮ್ಮ ಕೈನಲ್ಲಿದೆ. ಅವ್ರನ್ನ ಕುಂಡಿಸ್ಕೊಂಡು ಏನಾಗ್ತಾ ಇದೆ, ಯಾಕೆ ಇದರ ಆರೋಪ ಬರ್ತಾ ಇದೆ? ಒಂದು ಈರುಳ್ಳಿ ಕಾರಣಕ್ಕಾಗಿ ಡೆಲ್ಲಿನಲ್ಲಿ ನಾವು ಅಧಿಕಾರವನ್ನು ಕಳ್ಕೊಂಡು ಅನಂತಕುಮಾರ್ ಅವರೇ, ನಿಮಗೆ ಗೊತ್ತಿದೆ, ಒಂದು ವ್ಯವಸ್ಥಿತವಾಗಿ ಕಸ ವಿಲೇವಾರಿ ಆಗುವಂತೆ ನೋಡ್ಕೊಳ್ಳೋದಕ್ಕೆ ನಮ್ಮದೇ ಮಹಾನಗರ ಪಾಲಿಕೆ ಇದೆ, ನಮ್ಮದೇ ಮೇಯರ್ ಇದ್ದಾರೆ. ನಾನು ಮುಖ್ಯಮಂತ್ರಿ ಆದಾಗಲಿಂದ ವಿರೋಧ ಪಕ್ಷ ನಾಯಕನಾಗಿದ್ದಾಗ ಈಗಲೂ ಸಹ ಬೆಂಗಳೂರು ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ನೀವು MP ಇದ್ದೀರಾ, ನೀವು ಎಲ್ಲ ಜವಾಬ್ದಾರಿನ ಹೊತ್ತಿದ್ದೀರಾ ಅಂಥೇಳಿ. ಅದು ಇವತ್ತು ಏನಾಗ್ತಿದೆ ಬೆಂಗಳೂರಿನಲ್ಲಿ? ಕಾವೇರಿ ನದಿ ನೀರಿನ ವಿವಾದ ಈ ಮಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ಸುಪ್ರೀಂ ಕೋರ್ಟ್ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾನು ಕೇಳ್ತೇನೆ ಅನಂತಕುಮಾರ್ ಅವನ, ಯಡಿಯೂರಪ್ಪನ ಮರ್ತು ಬಿಡಿ ನೀವು. ಯಡಿಯೂರಪ್ಪನ ನೀವು ಬೇಕಾದ್ರೆ ಕಾಲೆಳಿರಿ, ಆದರೆ ರಾಜ್ಯದ ಜನತೆಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಲ್ಲ ಅನಂತಕುಮಾರ್ ಅವರು. ಈ ಕಾವೇರಿ ನದಿ ನೀರಿನ ವಿವಾದದಲ್ಲಿ ನಮ್ಮ ರಾಜ್ಯದ ಎಲ್ಲ ಸಂಸತ್ ಸದಸ್ಯರನ್ನು, ಕೇಂದ್ರವನ್ನು ಪ್ರತಿನಿಧಿಸುವಂಥ ಸಚಿವರನ್ನು ವಾಸ್ತವಿಕ ಸ್ಥಿತಿಯನ್ನು ಅವರು ಮನವರಿಕೆ ಮಾಡಿ ಪ್ರಧಾನಿಗಳ ಮೇಲೆ, ಕೇಂದ್ರದ ನೀರಾವರಿ ಸಚಿವರ ಮೇಲೆ ಪ್ರಭಾವವನ್ನು ಬೀರಿ, ಕೃಷಿ ಸಚಿವರ ಮೇಲೆ ಪ್ರಭಾವವನ್ನು ಬೀರಿ ನಮಗೆ ನ್ಯಾಯಸಮ್ಮತವಾಗಿ ಸಿಗಬೇಕಾದಂಥ ಅನುಕೂಲಗಳನ್ನ ಮಾಡಿಕೊಡೋದ್ರ ಕಡೆ ನೀವೆಂದಾದರೂ ಚಿಂತನೆ ಮಾಡಿದ್ರಾ? ಇಲ್ಲ. ರಾಜ್ಯದ ಅಭಿವೃದ್ಧಿ ನಿಮಗೆ ಬೇಕಾಗಿಲ್ಲ. ನಿಮಗೆ ಬೇಕಾಗಿರುವಂಥದ್ದು ಒಂದೇ ಒಂದು, ಯಡಿಯೂರಪ್ಪನ ಅಪಮಾನ ಮಾಡಿ ಕುರ್ಚಿಯಿಂದ ಕೆಳಗಿಳಿಸಿ ನೀವು ಮುಖ್ಯಮಂತ್ರಿ ಆಗಬೇಕು ಅಲ್ವಾ ಅನಂತಕುಮಾರ್ ಅವರೇ? ರಾಜ್ಯದ ಕಾರ್ಯಕ್ರಮದಿಂದ ಗಮನಿಸ್ತಾ ಇಲ್ವಾ? ಯಾವುದಾದ್ರು ಒಂದು ಸಂದರ್ಭದಲ್ಲಿ ಒಳ್ಳೆ ಮಾತು ನಿಮ್ಮ ಬಾಯಿಂದ ಬಂತ? ನಿಮ್ಮ ಬಗ್ಗೆ ಅದೆಷ್ಟು ನಾವು ಗೌರವವನ್ನು ಇಟ್ಕೊಂಡು ಅಲ್ಲ, ಇಲ್ಲಿ ಯಡಿಯೂರಪ್ಪನವರು ಇಲ್ಲಿ ಅನಂತಕುಮಾರ್ ನಿಮ್ಮ ಬಗ್ಗೆ ಏನು ಮಾತಾಡಿಲ್ವಲ್ಲ? ಮಾತಾಡೋಲ್ಲ. ಅದೇ ಬುದ್ಧಿವಂತಿಕರ ಲಕ್ಷಣ. ಎರಡು ವ್ಯತ್ಯಾಸ ಇದೆ. ಮಾತನಾಡದೇ ಕಾಲೆಳೆಯುವಂಥದ್ದು, ಮಾತನಾಡದೇ ಕೇಂದ್ರದ ನಾಯಕರಲ್ಲಿ ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ನನ್ನನ್ನು ಅಪರಾಧಿ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು. ಯಾಕೆ? ತಮಗೆ ಗೊತ್ತಿದೆ, ರಾಜ್ಯ ಜನಕ್ಕೆ ಗೊತ್ತಿದೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ 3 ಬಾರಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂಥ ಪ್ರಯತ್ನ ಮಾಡೋದಿಲ್ಲ ಅನಂತಕುಮಾರ್ ಅವರು. ಅವಾಗ ನನ್ನ ಮೇಲೆ ಏನಾದರೂ ಆರೋಪ ಇತ್ತೇನೋ ಅನಂತಕುಮಾರ್ ಅವರೇ? ಏನಿತ್ತು ಅವತ್ತು ನಿಮ್ಮ ಉದ್ದೇಶ? ಯಾಕಾಗಿ ನನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸುವಂಥ ಪ್ರಯತ್ನ ಮಾಡಿದೆ ಆ ಸಂದರ್ಭದಲ್ಲಿ? ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಸಹಿಸ್ದೇನೆ ಎಲ್ಲಿ ಯಡಿಯೂರಪ್ಪ ಎತ್ತರಕ್ಕೆ ಬೆಳೆದ್ಬಿಡ್ತಾರೋ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಹುಮತ ಇದ್ದು ಯಾವುದೇ ಒಂದು ಆರೋಪ ಇಲ್ಲದೇ ಇದ್ದ ಕಾಲದಲ್ಲಿ ನಮ್ಮನ್ನು ಗೊಂದಲದಲ್ಲಿ ಉಂಟು ಮಾಡುವಂಥ ಪ್ರಯತ್ನ ನೀವು ಮಾಡಿದರೆ, ಹೇಗೋ ನಾನು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ, ದೇವೇಗೌಡರ ಮಹದಾಸೆ ಇತ್ತು ಅನಂತಕುಮಾರ್ ಅವರೇ. ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಇಳಿಸಿ ಅದನ್ನು ನೋಡಬೇಕು, ಸಂತೋಷ ಪಡಬೇಕು ಅನ್ನೋದನ್ನು ಬಹಿರಂಗವಾಗಿ ಅವರು ವ್ಯಕ್ತಪಡಿಸಿದ್ರು ಅನಂತಕುಮಾರ್ ಅವರು. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ತಾವು ಕೊಟ್ಟಿರ್ತಾನೆ. ನಾನು ಅನಂತಕುಮಾರ್ ಅವ್ರನ್ನ ಕೇಳೋಕ್ಕೆ ಇಚ್ಛೆ ಪಡ್ತೇನೆ. ಲೋಕಸಭೆಯಲ್ಲಿ ನನ್ನ ಬಗ್ಗೆ ಆಧಾರರಹಿತವಾದ ಆರೋಪಗಳನ್ನು ಮಾಡಿ ಚರ್ಚೆ ಆಗ್ತಿದ್ದಂಥ ಕಾಲದಲ್ಲಿ ಒಂದು ಬಾರಿ ನೀವು ಮಧ್ಯಪ್ರವೇಶ ಮಾಡಿ ವಾಸ್ತವಿಕ ಸತ್ಯ ಸಂಗತಿಯನ್ನು ಲೋಕಸಭೆ ಒಳಗಡೆ ಮಾತನಾಡಿದ್ರ? ಅಥವಾ ನಮ್ಮ ಸಂಸತ್ ಸದಸ್ಯರು ಮಾತನಾಡೋಕ್ಕೆ ಬಿಟ್ರ? ಇಲ್ಲ. ದೇವೇಗೌಡರ ಜೊತೆ ಕೈ ಜೋಡಿಸಿ ನನ್ನನ್ನು ಲೋಕಸಭೆಯಲ್ಲಿ ಅವರು ಮನಬಂದಂತೆ ಮಾತನಾಡೋದಕ್ಕೆ ಬಿಟ್ಟು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡೋದಿಲ್ಲ ಅನಂತಕುಮಾರ್ ಅವರೇ. ದೇವರು ಕ್ಷಮಿಸ್ತಾನೆ ನಿಮ್ಮನ್ನು. ನಿಮಗೂ ಅವ್ರಿಗೂ ಅಷ್ಟಕ್ಕಷ್ಟೇ ಆಗಲ್ಲ. ತಾವು ಹೇಳಿದ್ರಿ ಮೊದಲಿಂದನೂ ಕೂಡ ಕಾಲೆಳಿತಾನೆ ಬಂದರು. ಆದರೆ ನೀವು ವೇದಿಕೆ ಮೇಲೆ ನೋಡಿ, ನೀವಿಬ್ಬರು ಒಂದು ಸ್ವೀಟ್ ತಿನ್ಸೋಕ್ಕೆ ಹೇಳಿ ಇಬ್ಬರು ಒಬ್ರಿಗೊಬ್ಬರು ಬಾಯಿನಲ್ಲಿ ಒಬ್ಬರು ಸ್ವೀಟ್ ತಿನ್ನಿಸೋದು, ಹಕ್ಕ ಬುಕ್ಕಂತರ ಅಂತ ಹೇಳ್ಬಿಟ್ಟು ಒಂದು ಪೋಸ್ ಕೊಡೋದು, ತಿರ್ಗಾ ಹೇಳ್ತೀರಿ ಹಿಂಗೊತ್ತು ನನಗೆ ಆರಂಭದಿಂದಲೂ ಕೂಡ ಕಾಲೆಳಿತಾ ಬಂದರು ಅಂತ. ಹೋಲಿ, ಒಂದು ರಾಜ್ಯ ಜನತೆಗೆ ಹೇಳಿ, ನಿಮ್ಮ ಮತ್ತು ಅವ್ರ ನಡುವೆ ಬಿರುಕು ಮೂಡಿದ್ದು ಯಾವಾಗಿನಿಂದ ಅಂತ? ಅದು ಅನಂತಕುಮಾರ್ ಅವರು ಹೇಳಬೇಕು. ಯಾಕೆಂದರೆ ನಾನು ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದ ಪಕ್ಷ ಕಟ್ಟಕ್ಕೋಸ್ಕರ.
ನಾನು ಭಾವರಾವ್ ದೇಶಪಾಂಡೆ ಇದ್ದಂಥ ರೂಮ್ 154 ಶಾಸಕರ ಭವನದಲ್ಲಿ ಅಂತ ನಾನು MLA ಆದಮೇಲೆ ಆ ರೂಮನ್ನು ತಗೊಂಡೆ. ಬಹಳ ಪರಿಚಯನ ಅನಂತಕುಮಾರ್ ಬಗ್ಗೆ ನನಗಿರಲಿಲ್ಲ. ಕೇಳಿದ್ದೆ ವಿದ್ಯಾರ್ಥಿ ಪರಿಷತ್ ಒಳ್ಳೆ ಕಾರ್ಯಕರ್ತ ಅಂತ. ಕಪ್ ಕೋಟ್ ಹಾಕ್ಕೊಂಡು ನಮ್ಮ ರೂಮಿಗೆ ಬಂದಾಗ ನಾನೇನು ಮಾಡಿದೆ, ಒಳ್ಳೆಯ ಕಳಕಳಿ ಇರೋಂಗೆ ಕಾಣುತ್ತೆ ನಿಮಗೆ, ಒಳ್ಳೆಯ ಫ್ಯೂಚರ್ ಇದೆ, ಕಪ್ ಕೋಟ್ ಬಿಚ್ಚಿಡಿ, ಹೈಕೋರ್ಟ್ಗೆ ಹೋಗಬೇಡಿ, ಬನ್ನಿ ನನ್ನ ಜೊತೆ ಕೆಲಸ ಮಾಡಿ ಅಂತ ಹೇಳಿದೆ. ಅದರಂತೆ ಅವ್ರು ನನ್ನ ಜೊತೆಗೆ ಬಂದರು, ರಾಜ್ಯದಲ್ಲಿ ಓಡಾಟ ಮಾಡಿದ್ರು, ಅಧಿಕಾರಕ್ಕೆ ನಾವು ಬಂದು. ಅನಂತಕುಮಾರ್ಗೆ ಏನು ಅನ್ಯಾಯ ಆಯಿತು? ಕೇಂದ್ರದಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಯಾರನ್ನು ಕೇಂದ್ರದ ಸಚಿವರನ್ನು ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಪ್ರಮೋದ್ ಮಹಾಜನ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅನೇಕ ಜನ ಹಿರಿಯರಿದ್ದರು ಸಹ, ಇಲ್ಲ ಅನಂತಕುಮಾರ್ ಯುವಕ ಇದ್ದಾರೆ, ಇವರು ಸಚಿವರಾಗಬೇಕು ಅಂತ ಹೇಳಿದವನು ಯಡಿಯೂರಪ್ಪ. ಅನಂತಕುಮಾರ್ ಪಕ್ಕದಲ್ಲೇ ಕುಂತಿದ್ರು. ಪ್ರಮೋದ್ ಮಹಾಜನ್ ಇವತ್ತು ಬದುಕಿಲ್ಲ, ಸಾಕ್ಷಿ ಹಿಡ್ಸೋಕ್ಕೆ. ಯಾವತ್ತು ನಿಮ್ಮ ಕಾಲು ಎಳೆದಿದ್ದೇವೆ ನಾವು? ಕೇಂದ್ರದಲ್ಲಿ ಅನೇಕ ರೀತಿಯ ನೀವು ಸಚಿವರಾದ್ರಿ, ಒಂದು ದಿನ ಯಾವುದೇ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರಲಿಲ್ಲ. ನೀವು ರಾಜ್ಯಕ್ಕೂ ಯಾವುದೇ ರೀತಿ ಅನುಕೂಲ ಮಾಡಿಕೊಡ್ಲಿಲ್ಲ, ಪಕ್ಷಕ್ಕೂ ಯಾವ ರೀತಿ ನೀವು ಅನುಕೂಲ ಮಾಡಿಕೊಡ್ಲಿಲ್ಲ. ಆದರೂ ನಿಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆದೋ. ನಾವೇ ನಿಮ್ಗೆ ಅನ್ಯಾಯ ಮಾಡೋದು. ನೀವ್ಯಾತಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇದ್ದಂಥ ಪಾರ್ಟಿಯನ್ನು ಇವತ್ತು ಈ ಸ್ಥಿತಿಗೆ ತರುವಂಥ ಪ್ರಯತ್ನ ಮಾಡಿದ್ರೆ? ನಾನು ನಿಮ್ಗೆ ಹೇಳ್ತೇನೆ, ನೀವೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಕೇಳಿದ್ರಿ. ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದಂಥ ಸಂದರ್ಭದಲ್ಲಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟು ಬರ್ತಿದ್ದಾಗ ರಾಷ್ಟ್ರೀಯ ನಾಯಕರ ಮೂಲಕ ಅವರು ಮಾಡ್ತಿದ್ದಂಥ ಒಂದು ಪಿತೂರಿ ಪ್ರಯತ್ನ ಅಂದರೆ, ಹೇಗಾದರೂ ಮಾಡಿ ಹಿಂಬಾಗ್ಲಿಂದ ತಾನು ಮುಖ್ಯಮಂತ್ರಿ ಆಗಬೇಕು. ಅದಕ್ಕಾಗಿ ಯಡಿಯೂರಪ್ಪನ ಇಳಿಸೋಕ್ಕೆ ಪ್ರಯತ್ನ ಮಾಡಿದ್ರು ಅವರು. 3 ಬಾರಿ ಇಳಿಸೋಕ್ಕೆ ಪ್ರಯತ್ನ ಮಾಡು, ಇದೇ ಕಾರಣಕ್ಕೋಸ್ಕರ. ಎಲ್ಲ ಸಂದರ್ಭದಲ್ಲಿ ಹಿನ್ನಡೆ ಆಯಿತು. ನಾನಿವತ್ತು ಕೇಂದ್ರದ ನಾಯಕನ ಕೇಳುವಂಥದ್ದು, ನಿಜವಾಗೂ ನಿಮ್ಮ ಮನಸ್ಸಿನಲ್ಲಿ ಅನಂತಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಿಮ್ಮ ಮನದಾಳದಲ್ಲಿ ಆಸೆ ಇದ್ದಿದ್ದರೆ, ಲಾಲ್ ಕೃಷ್ಣ ಅದ್ವಾನಿ ಅವರ ಅಪೇಕ್ಷೆನೇ ಅದಾಗಿದ್ದಿದ್ರೆ ನೇರ ನನಗೆ ಹೇಳ್ಬೋದಾಗಿತ್ತು, ಯಡಿಯೂರಪ್ಪನವರೇ 3 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದರೆ ಮುಂದಿನ 2 ವರ್ಷ ಅನಂತಕುಮಾರ್ ಅವ್ರು ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಹಿಂಬಾಗಲಿಂದ ಈ ರೀತಿ ಅಪಮಾನ ಮಾಡಿ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅನಂತಕುಮಾರ್ನ ಮುಖ್ಯಮಂತ್ರಿ ಮಾಡುವಂಥ ತಮ್ಮ ಪ್ರಕಾರ ಹಾಗಾದರೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಇವತ್ತಿನ ನಿಮ್ಮ ಸ್ಥಿತಿಗೆ ಅನಂತಕುಮಾರರೇ ಕಾರಣ? ನಾನು ಅನಂತಕುಮಾರ್ಗಿಂತ ಹೆಚ್ಚಾಗಿ ಕೇಂದ್ರದ ನಾಯಕರ ಬಗ್ಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಯಾರು? ರಾಷ್ಟ್ರೀಯ ನಾಯಕರಾಗಿದ್ದಂಥವರು, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿಜಿಯವರು. ಇವತ್ತು ನೀವು ಹೋರಾಟ ಮಾಡ್ಕೊಂಡು ಬಂದು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥವರು. ಯಡಿಯೂರಪ್ಪನ ಬಗ್ಗೆ ಎಲ್ಲವನ್ನ ಗೊತ್ತಿದ್ದು ನಿಮಗೆ. ಈ ರೀತಿ ಷಡ್ಯಂತ್ರ ಮಾಡೋರ ಪಿತೂರಿಯ ಮಾತುಗಳನ್ನು ನೀವು ಹೆಂಗೆ ಬಲಿಯಾದರೆ? ರಾಜೀನಾಮೆ ಕೊಡು ಅಂತ ಹೇಳಿ ನಿಮ್ಮ ಆರೋಪದ ಬಗ್ಗೆ ಸ್ವಲ್ಪ ಪರಿಹಾರ ಸಿಕ್ಕ ತಕ್ಷಣ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟು ನನ್ನ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ನೀವು? ಓಕೆ, ಅಲ್ಲಿ ಇಲ್ಲಿ ಭಾಳ ಆಶ್ಚರ್ಯ ಅನಿಸುವಂಥದ್ದು, ನೀವು ಸುಮ್ಮನೆ ಅಡ್ವಾಣಿಯವ್ರ ಮೇಲೆ ಹರಿಹಾಯ್ತೀರಿ. ಎಲ್ಲೋ ಒಂದು ಕಡೆ ನಿಮಗೆ ಅನಂತಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ನಿಮ್ಮ ಹುನ್ನಾರ ಇತ್ತು ಅಂತ ನೀವು ನೇರವಾಗಿ ಆರೋಪಿಸ್ತೀರಿ. ನೀವು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ದೊಡ್ಡ ಹಿರಿಯ ನಾಯಕರವರು, ಮುತ್ಸದ್ದಿ ನಾಯಕರವರು, ನೀವು ಹೇಳಿದ್ರಿ ಭಾರತೀಯ ಜನತಾ ಪಕ್ಷಕ್ಕೆ 2 ಕಣ್ಣುಗಳಿದ್ದ ಹಾಗೆ ವಾಜಪೇಯಿ ಮತ್ತು ಅಡ್ವಾಣಿ ಅಂತ. ಅವ್ರಿಗೆ ಮುಜುಗರ ಆಗುವಂಥ ರೀತಿಯಲ್ಲಿ ಮಾತಾಡ್ತೀರಿ, ಅವಮಾನ ಆಗುವಂಥ ರೀತಿಯಲ್ಲಿ ಮಾತಾಡ್ತೀರಿ. ಮೋದಿನೇ ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಸೂಕ್ತವಾದಂಥ ಅಭ್ಯರ್ಥಿ, ಅದು ಬೇರೆಯವ್ರು ಯಾರೂ ಕೂಡ ಅಲ್ಲ ಅಂತೀರಿ. ಎಲ್ಲೋ ಒಂದು ಕಡೆ ಪದೇ 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 ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರ ಮೇಲೆ ದಾಳಿ ಮಾಡ್ತೀರಿ. ಇನ್ನೊಂದು ಕಡೆಗೆಲ್ಲ ನಿಮ್ಮ ಉದ್ದೇಶ ಇನ್ನೊಂದಿತ್ತು. ಎಲ್ಲೋ ಒಂದು ಕಡೆ ಈ ರೀತಿ ಮಾತಾಡಿದ್ರೆ ಗಡ್ಕರಿ ನನ್ನ ಸಹಾಯಕ್ಕೆ ಬರ್ತಾರೆ ಅಂತ ಕೆಲವು ಸಂದರ್ಭಗಳಲ್ಲಿ ಬಂದರೂ ಕೂಡ ಈಗ ಗಡ್ಕರಿ ಅವ್ರ ಮೇಲೇ ಆರೋಪ ಮಾಡ್ತಾ ಇದ್ದೀರಿ. ಎಲ್ಲಿದ್ದೀರಿ ನೀವು? ಎಲ್ಲಿ ನಿಂತೀರಿ? ಏನು ಆರೋಪ ಮಾಡ್ತಾ ಇದ್ದೀರಿ? 2 ವಿಷಯವನ್ನು ಸ್ಪಷ್ಟ ಮಾಡೋಕ್ಕೆ ಇಚ್ಛೆ ಪಡ್ತೇನೆ. ಲಾಲ್ ಕೃಷ್ಣ ಅದ್ವಾನಿಯವರು, ನಾನೀಗಾಗಲೇ ಹೇಳಿದಂತೆ, ನಾನು ಆರೋಪ ನನ್ನ ಮೇಲೆ ಸಾಬೀತು ಆಗದೇನೆ ಕಸ್ಟಡಿಯಲ್ಲಿದ್ದೆ, ಜೈಲಿನಲ್ಲಿದ್ದೆ. ಆ ಸಮಯದಲ್ಲಿ ಒತ್ತಾಯ ಮಾಡಿ ಲಾಲ್ ಕೃಷ್ಣ ಅದ್ವಾನಿಯವ್ರನ್ನ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಸಭೆ ಮಾಡಿದ್ರಿ ಅನಂತಕುಮಾರ್ ಅವರೇ. ನಿಜವಾಗೂ ಲಾಲ್ ಕೃಷ್ಣ ಅದ್ವಾನಿ ಅಂತ ಎತ್ತರದ ವ್ಯಕ್ತಿ ಯಡಿಯೂರಪ್ಪನವ್ರ ರೀತಿ ಕಸ್ಟಡಿ ಇರುವಂಥ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬರಬಾರ್ದು ಅಂತ ಅವರಾದರೂ ಯೋಚನೆ ಮಾಡಬೇಕಾಗಿತ್ತು, ಕರೆಸಬಾರ್ದು ಅಂತ ಅವರಾದರೂ ಯೋಚನೆ ಮಾಡಬೇಕಾಗಿತ್ತು. ಅದ್ವಾನಿಯವ್ರು ಹೇಳಿದ್ದೇನೋ, ನಾನು 4 ರಾಜ್ಯಗಳು ನೋಡ್ಕೊಂಡು ಬಂದೆ, ಎಲ್ಲೂ ಇಲ್ಲದ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ತಾಂಡವಾಡ್ತಿದೆ ಅಂತ ಅವ್ರ ಬಾಯಿಂದ ಹೇಳಿಸಿದ್ರಿ ಅನಂತಕುಮಾರ್ ಅವರೇ. ಇದರಿಂದ ಯಾರಿಗೂ ಲಾಭ ಆಯಿತು? ಅಲ್ಲ, ನನಗೆ ಭಾಳ ಆಶ್ಚರ್ಯ ಆಗ್ತಿದೆ ಯಡಿಯೂರಪ್ಪರೇ. ಅಡ್ವಾಣಿಯವ್ರಿಗೆ ಸ್ವಂತ ಬುದ್ಧಿನೇ ಇಲ್ಲ, ಎಲ್ಲೋ ಒಂದು ಕಡೆ ಅನಂತಕುಮಾರ್ ಆಡಿಸ್ಬಿಟ್ರು, ಅನಂತಕುಮಾರ್ ಹೇಳ್ಕೊಟ್ಟಂಗೆ ಮಾತಾಡಿದ್ರು ಅನ್ನೋ ಧಾಟಿಲಿ ಹೇಳ್ತಾ ಇದ್ದಿರ್ತಾವೆ ಅಂತ. ಅದು ಅದ್ವಾನಿಯವ್ರೀಗ ಚಿಂತನೆ ಮಾಡಬೇಕು ಈ ಬಗ್ಗೆ. ನಾನು ಅದ್ವಾನಿಯವರಿಗೂ ಅತ್ಯಂತ ಗೌರವ ಇಟ್ಕೊಂಡಿರುವಂಥ ವ್ಯಕ್ತಿ. ನಡೆದ ಸತ್ಯ ಸಂಗತಿಯನ್ನು ನಾನು ಹೇಳ್ತಾ ಇದ್ದೇನೆ. ನನಗೆ ಅದ್ವಾನಿಗಳ ಬಗ್ಗೆ ಎಳ್ಳಷ್ಟು ಯಾವುದೇ ಕಾರಣಕ್ಕೆ ಬೇಸರ ಇಲ್ಲ, ಈಗಲೂ ಗೌರವ ಇದೆ. ಆದರೆ ಡೆಲ್ಲಿಲೇ ಇದ್ದಂಥ ಅನಂತಕುಮಾರ್ ಅವರು ಈ ರೀತಿ ಅದ್ವಾನಿ ಅಂಥವ್ರನ್ನೂ ಸಹ ಮರಳು ಮಾಡಿ ಅವರಿಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಅವರೂ ಸಹ ನನ್ನ ವಿರುದ್ಧ ಮಾತನಾಡೋ ರೀತಿಯಲ್ಲಿ ಯಾವ ರೀತಿ ತಾವು ಯಶಸ್ವಿ ಆದರು ಅನ್ನೋದನ್ನು ಈ ರಾಜ್ಯದ ಜನತೆಗೆ ಇವತ್ತು ಹೇಳಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಯಡಿಯೂರಪ್ಪನವ್ರ ಜೊತೆ ಮಾತಾಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.